ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಕೊಬ್ಬರಿ ಚಟ್ನಿನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನು ಅರ್ಧ ಹೋಳು ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೆಷ್ಟು ಬೆಳ್ಳುಳ್ಳಿ, 4 ರಿಂದ 5 ಒಣಮೆಣಸಿನ್ಕಾಯಿ, ಒಂದು 8 ರಿಂದ 10 ಕಾಳುಮೆಣಸು ಮತ್ತು ಕಡಲೆ ಬೀಜ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜವನ್ನು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾನು ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು 2 ರಿಂದ 3 ಸ್ಪೂನ್ ಆಯಿಲನ್ನು ಹಾಕೋತಿದ್ದೀನಿ. ಎಣ್ಣೆ ಕಾದಾದಮೇಲೆ ಕಡಲೆ ಬೀಜ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ನಾವೇನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವೇನಾದರೂ ಈ ಚಟ್ನಿನ ಬಾಣಂತಿಯರಿಗೆ ಕೊಡಬೇಕು ಅಂತ ವಿಡಿಯೋ ನೋಡ್ತಿದ್ರೆ ಈ ಅಡುಗೆ ಎಣ್ಣೆ ಬದಲು ನೀವು ಒಳ್ಳೆ ಎಣ್ಣೆನ ಆ್ಯಡ್ ಮಾಡ್ಕೋಬೋದು. ಆದಷ್ಟು ಈಗ ಎಲ್ಲರೂ ಒಳ್ಳೆಣ್ಣೆ ಹೀಟ್ ಆಗುತ್ತೆ, ಪೈಲ್ಸ್ ಬರುತ್ತೆ ಅನ್ನೋ ಕಾರಣದಿಂದ ಯಾರೂ ಅತಿ ಹೆಚ್ಚು ಬಳಸಲ್ಲ. ಎಲ್ಲೋ ಒಂದೊಂದು ಟೈಮ್ ಕೊಟ್ಟರೆ, ಮಳೆ ಬಂದಂಥ ಚಳಿಗಾಲದಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಬಾಣಂತಿಯರು ಬೆಚ್ಚಗಿರ್ತಾರೆ, ಹಾಗೆ ಮಗುಗೂ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ನಾನು ಎಷ್ಟು ರೆಡಿ ಮಾಡ್ಕೊಂಡಿದ್ನಲ್ಲ ಅಷ್ಟು ಐಟಮ್ನು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ದೋಸೆ ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ನಾನು ದೋಸೆಯನ್ನು ಮಾಡ್ಕೊತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದೇ ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬ ಸೂಪರಾಗಿರುತ್ತೆ ಈ ಚಟ್ನಿ. ನೀವು ಲೈಫ್ ಲಾಂಗ್ ಮರೆಯಲ್ಲ ಇಂಥ ಚಟ್ನಿನ. ಡೈಲಿ ಬೇಕಾದ್ರೆ ಮಾಮೂಲಿ ಚಟ್ನಿಗಿಂತ ಈ ಚಟ್ನಿನೇ ಮಾಡ್ಕೊಂಡು ತಿಂತೀರ ನೀವು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕೊಬ್ಬರಿ. ನೋಡಿ, ನಾನು ತಿಂದು ಟೇಸ್ಟ್ ನೋಡ್ತೀನಿ ಈಗ. ನಿಜವಾಗ್ಲೂ ಬಾಯಿಗಿಟ್ರೆ ಇನ್ನೂ ತಿನ್ನಬೇಕು ಅನಿಸ್ತಿದೆ. ಇತ್ತು ಸ್ಮೆಲ್ಲು, ಇದ್ರ ರುಚಿ ತುಂಬ ಅದ್ಭುತವಾಗಿದೆ. ಏನಾದರೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.